ओम शांति। आज का मुरली तारीख मार्च 31, 2025। मीठे बच्चे, तुम अभी पुरानी दुनिया के गेट से निकलकर शांति धाम और सुखधाम में जा रहे हो। बाप बाप ही मुक्ति जीवन मुक्ति का रास्ता बताते हैं। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈಗ ನೀವು ಹಳೆಯ ಜಗತ್ತಿನ ಗೇಟಿಂದ ಬಿಡುಗಡೆಯಾಗಿ ಶಾಂತಿಧಾಮ ಮತ್ತು ಸುಖಧಾಮದ ಕಡೆ ಹೋಗ್ತಾ ಇದ್ದೀರಿ. ತಂದೆಯೇ ಮುಕ್ತಿ ಜೀವನ್ಮುಕ್ತಿಯ ಮಾರ್ಗವನ್ನು ತೋರಿಸಿಕೊಡ್ತಾರೆ. ಪ್ರಶ್ನೆ, ವರ್ತಮಾನ ಸಮಯ ಸಬ್ಸೆ ಅಚ್ಚಾ ಕರ್ಮ ಕೌನ್ಸಾ ಹೈ? ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ, ಈ ವರ್ತಮಾನ ಸಮಯ ಎಲ್ಲಕ್ಕಿಂತ ಒಳ್ಳೆಯ ಕರ್ಮ ಯಾವುದು? उत्तर, सबसे अच्छा कर्म है मनसा वाचा कर्मण अंधों की लाठी बनना. ಬಾಬಾ ಉತ್ತರ ಹೇಳ್ತಾ ಇದ್ದಾರೆ, ಎಲ್ಲಕ್ಕಿಂತ ಒಳ್ಳೆಯ ಕರ್ಮ ಆಗಿದೆ ಮನಸ್ಸಿನ ಮೂಲಕ, ಮಾತಿನ ಮೂಲಕ, ಕರ್ಮದ ಮೂಲಕ ಕುರುಡರಿಗೆ ಊರುಗೋಲು ಆಗೋದು. ಅಂದರೆ ಅಜ್ಞಾನ, ಅಂಧಕಾರ ಎನ್ನುವಂತಹ ಕತ್ತಲಲ್ಲಿರುವ ಮನುಷ್ಯರಿಗೆ ಜ್ಞಾನದ ಬೆಳಕನ್ನು ಕೊಟ್ಟು, ಜ್ಞಾನದ ಒಂದು ಕೋಲನ್ನು ಕೊಟ್ಟು ಅವರಿಗೆ ಜ್ಞಾನಿಗಳನ್ನಾಗಿ ಮಾಡೋದೇ ಎಲ್ಲಕ್ಕಿಂತ ಒಳ್ಳೆಯ ಕರ್ಮ ಆಗಿದೆ. तुम बच्चों को विचार सागर मंथन करना चाहिए कि ऐसा कौन सा शब्द लिखे जो मनुष्यों को घर का अर्थात मुक्ति का और जीवन मुक्ति का रास्ता मिल जाए. ಬಾಬಾ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ಈ ರೀತಿ ವಿಚಾರ ಸಾಗರ ಮಂಥನ ಮಾಡಿ ಈ ರೀತಿ ಒಂದು ಶಬ್ದಗಳನ್ನು, ವಾಕ್ಯಗಳನ್ನು ನೀವು ತಯಾರು ಮಾಡಬೇಕು. ಪಾಂಪ್ಲೆಟ್ಸನ್ನು ತಯಾರು ಮಾಡಬೇಕು. ಇಂತಹ ವಾಕ್ಯ, ಇಂತಹ ಶಬ್ದ ಬರಿಬೇಕು. ನೀವು ಬರೆದಿರುವಂತಹ ಶಬ್ದವನ್ನು, ವಾಕ್ಯವನ್ನು ನೋಡಿ ಪಾಂಪ್ಲೆಟ್ಸಲ್ಲಿ ಮನುಷ್ಯರು ಮುಕ್ತಿ ಮತ್ತು ಜೀವನ್ಮುಕ್ತಿಯ ಮಾರ್ಗ ಅವರಿಗೆ ಸಿಕ್ಬಿಡಬೇಕು. ಅವರಿಗೂ ಸಹ ಮುಕ್ತಿ ಜೀವನ್ಮುಕ್ತಿಯ ಒಂದು ಮಾರ್ಗ ತೆಗೆದುಕೊಂಡು ಪುರುಷಾರ್ಥ ಮಾಡಬೇಕು. ಅಂತಹ ಒಂದು ಶಬ್ದಗಳನ್ನೆಲ್ಲ ವಿಚಾರ ಸಾಗರ ಮಂಥನ ಮಾಡಿ ಪಾಂಪ್ಲೆಟ್ಸ್ ರೆಡಿ ಮಾಡಿ ಜನಗಳಿಗೆ ಕೊಡಿ ಅಂತ ಹೇಳ್ತಾರೆ ಬಾಬಾ. ಮನುಷ್ಯ ಸಹಜ ಸಮझले कि यहाँ शांति सुख की दुनिया में जाने का रास्ता बताया जाता है. ಮನುಷ್ಯರು ಸಹಜವಾಗಿ ತಿಳಿದುಕೊಂಡ್ಬಿಡಬೇಕು, ಹಾಂ, ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸತ್ಯವಾಗಿಯೂ ಸಹ ಶಾಂತಿ ಮತ್ತು ಸುಖದ ಜಗತ್ತಿಗೆ ಕರೆದುಕೊಂಡು ಹೋಗುವ ಮಾರ್ಗವನ್ನು ತೋರಿಸಿಕೊಡ್ತಿದ್ದಾರೆ ಅಂತ ಜನಗಳಿಗೆ ಮನದಟ್ಟಾಗಬೇಕು. ಅಂತಹ ಒಂದು ಸಾಹಿತ್ಯವನ್ನು ಬರೀರಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. अच्छा, ओम शांति. आज का वरदान, स्नेह के वाण द्वारा स्नेह में घायल करने वाले स्नेह और प्राप्ति संपन्न लवलीन आत्मा भव. ಬಾಬಾ ವರದಾನ ಹೇಳ್ತಾ ಇದ್ದಾರೆ, ಸ್ನೇಹದ ಬಾಣದ ಮೂಲಕ ಸ್ನೇಹದಲ್ಲಿ ಗಾಯ ಮಾಡುವಂತಹ ಸ್ನೇಹ ಮತ್ತು ಪ್ರಾಪ್ತಿ ಸಂಪನ್ನ ಲವಲೀನ ಆತ್ಮ ಆಗ್ರಿ. ಇದರ ಅರ್ಥ ಆಗಿದೆ, जैसे लौकिक रीति से कोई किसके स्नेह में लवलीन होता है तो चेहरे से, नयनों से, वाणी से अनुभव होता है कि यह लवलीन है, आशिक है. ऐसे जब स्टेज पर जाते हो तो जितना अपने अंदर बाप का स्नेह इमर्ज होगा उतना ही स्नेह का वाण औरों को भी स्नेह में घायल कर देगा. ಬಾಬಾ ತಿಳಿಸ್ತಾ ಇದ್ದಾರೆ, ಉದಾಹರಣೆ ಹೇಳ್ತಾರೆ ಬಾಬಾ, ಹೇಗೆ ಲೌಕಿಕದ ಒಂದು ಜೀವನದಲ್ಲಿ, ಲೌಕಿಕದ ಒಂದು ಮನುಷ್ಯರು ಯಾರ್ದಾದ್ರೂ ಜೊತೆಗೆ ಸ್ನೇಹ ಸಂಬಂಧ ಪ್ರೀತಿಯನ್ನು ಬೆಳೆಸ್ಕೊಂಡ್ರು ಅಂದರೆ ಅವರು ಯಾವಾಗಲೂ ಸಹ ಮುಖದಿಂದ, ಮಾತಿನಿಂದ, ಅವರ ಕಣ್ಣುಗಳಿಂದ ಅವರು ಅನುಭವ ಆಗ್ತಾ ಇರ್ತದೆ ಬೇರೆಯವ್ರಿಗೂ ಕೂಡ, ಇವರು ಯಾವುದರಲ್ಲೋ ಮುಳುಗಿ ಹೋಗಿದ್ದಾರೆ, ಯಾರನ್ನೂ ಇವರು ಸ್ನೇಹ ಮಾಡಿದ್ದಾರೆ, ಆ ಸ್ನೇಹದಲ್ಲಿ ಮುಳುಗಿ ಹೋಗಿದ್ದಾರೆ ಅಂತ ಅನ್ನಿಸ್ತಿರ್ತದೆ. ಆದ್ದರಿಂದ ನಾವೆಲ್ಲ ಆತ್ಮಗಳು ಸಹ ಪ್ರಿಯತಮೆಯರು. ನಮ್ಮೆಲ್ಲರಿಗೂ ಸಹ ಜಗತ್ತಲ್ಲಿರುವ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಪ್ರಿಯತಮ ನಿರಾಕಾರ ಶಿವ ಪರಮಾತ್ಮ. ಸೊ ಅಂತಹ ಶಿವ ಪರಮಾತ್ಮನ ಸ್ನೇಹದಲ್ಲಿ ನಾವು ಮುಳುಗಿ ಹೋಗಬೇಕು. ಯಾವುದಾದ್ರೂ ಒಂದು ಫಂಕ್ಷನ್ನಲ್ಲಿ, ಪ್ರೋಗ್ರಾಮ್ನಲ್ಲಿ ಭಾಷಣ ಮಾಡಿದರೆ ಆ ಭಾಷಣದ ಒಂದೊಂದು ಶಬ್ದಗಳು ಸಹ ಬೇರೆಯವರಿಗೆ ಬಾಣದ ಥರ ತಾಗಬೇಕು. ಅವರಿಗೆ ನಾವು ಹೇಳುವಂತಹ ಒಂದು ಜ್ಞಾನದ ಒಂದೊಂದು ವಾಕ್ಯನೂ ಕೂಡ ಅವರು ಅದನ್ನು ಅನುಭವಿಸಬೇಕು. ಅವರು ಸಹ ಈಶ್ವರೀಯ ಜ್ಞಾನವನ್ನು ತೆಗೆದುಕೊಳ್ಳಿಕ್ಕೆ ಬರಬೇಕು. ಅಂತಹ ಒಂದು ಬಾಣದ ಒಂದು ಗಾಯವನ್ನು ನೀವು ಮಾಡಬೇಕು.
ಬಾನ ತಾಗುವ ಹಾಗೆ ನೀವು ಮನಸ್ಸಿಗೆ ಜ್ಞಾನ ಮುಟ್ಟುವ ಹಾಗೆ ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್: ಸಂಪೂರ್ಣತಾ ದ್ವಾರ ಸಮಾಪ್ತಿಗೆ ಸಮಯಕ್ಕೂ ಸಮೀಪ ಲಾಗೋ. ಬಾಬಾ ತಿಳಿಸ್ತಿದ್ದಾರೆ. ಸ್ಲೋಗನ್ನ ಹೇಳ್ತಾನೆ ಬಾಬಾ: ಸಂಪೂರ್ಣತೆಯ ಮೂಲಕ ಸಮಾಪ್ತಿಯ ಸಮಯವನ್ನು ಸಮೀಪ ತಂದುಕೊಳ್ಳಿ. ಸಂಪೂರ್ಣತೆಯ ಮೂಲಕ ಸಮಾಪ್ತಿಯ ಸಮಯವನ್ನು ಸಮೀಪ ತಂದುಕೊಳ್ಳಿ. ಅಚ್ಚಾ. ಓಂ ಶಾಂತಿ.